ಸಂದೇಶ್ ಯಾಕ್ರಿಪ ಸಂದೇಶ್ ಇನ್ನೂವರೆಗೂ ನಿಮ್ ಯಾವ ವಿಡಿಯೋ ಪ್ರಸ್ತಾರ ಆಗಿಲ್ಲ. ಬ್ಯಾಡಾಗಿದ್ದನ್ನ ಎಲ್ಲಾ ಮಾಡ್ತಿದ್ರಿ, ಸತ್ ಹೋಗಿದ್ದ ಜನರದ ಬಗ್ಗೆ ವಿಡಿಯೋ ಮಾಡ್ತೀರಿ, ಇನ್ನೂವರೆಗೂ ಯಾಕೆ ವಿಡಿಯೋ ಮಾಡಿಲ್ಲ? ಯಾವ ವಿಷಯದ ಬಗ್ಗೆ? ಬಾಂಗ್ಲಾದೇಶದಲ್ಲಿ ಒಂದು ಬಹಳ ದುರಂದರವಾದ ಘಟನೆಯನ್ನ ನಡಲಿಕ್ಕತ್ತದಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ನಿಮಗೇನು ಬಾಯಿ ಇಲ್ವಾ? ಯಾಕೆ ಮಾತಾಡಿಲ್ರಿ ಅಂತೇಳಿ ಬಹಳಷ್ಟು ಜನ ಕಾಲ್ ಮಾಡಿದ್ರು. ಸರಿ, ನಾನು ಎಲ್ಲರಿಗೂ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದು ಬೇರೆ ಧರ್ಮದವರಿಗೆ ನಾನು ಅಪಶಬ್ದಗಳನ್ನ ಬಳಸಲ್ಲ, ಯಾರಿಗೂ ಬೈಯಲ್ಲ, ಏನು ಮಾಡಲ್ಲ. ನಾನು ಬೈಯೋದು ಕೇವಲ ಒಂದೇ ಧರ್ಮ ಮಾತ್ರ. ಅದು ಯಾರು ಗೊತ್ತಾ? ಹಿಂದೂ ಧರ್ಮ. ನಮ್ಮ ಧರ್ಮದವರು ಯಾವಾಗ ಶಾಣೆ ಆಗ್ತಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಎಷ್ಟು ಶಾಣೆ ಅಂತಂದ್ರ, ಏನೋ ಒಂದು ಘಟನೆ ಆದ್ಮೇಲೆ ಪುರ್ಸತ್ ಇಲ್ದಂಗ ಮಸ್ತ್ ಸ್ಟೇಟಸ್ ದಾಗ ಹೋಗಿತಾರ್ರಿ, ಮೇರಾ ಭಾರತ್ ಮಹಾನ್, ನನ್ನ ಧರ್ಮ ಹಂಗು, ಅವ್ರು ಎಷ್ಟು ಕೆಟ್ಟ ಜಾತಿದವ್ರಪ್ಪ ಅಂತ ಹೇಳಿ ವಿಡಿಯೋ ಹಾಕ್ಲಿಕ್ಕೆ, ಸ್ಟೇಟಸ್ ಒಳಗ್ ಸ್ಟೋರಿ ಹಾಕ್ಲಿಕ್ಕೆ ಬಹಳ ಶಾಣೆ ನಮ್ ಜನ. ಆದ್ರ ಆ ಸ್ಟೇಟಸ್ ಬೀಳೋಕಿನ ಮುಂಚೆ, ಆ ಘಟನೆ ಆಗೋಕಿನ ಮುಂಚೆ ಒಂದು ಸಾರಿ ಯಾರು ವಿಚಾರ ಮಾಡಿದ್ರ ನೀವು? ನಾನು ಇವತ್ತಿನವರೆಗೂ ನನ್ನ ಧರ್ಮಗೋಸ್ಕರ ನಾನು ಸ್ವತಃವಾಗಿ ಏನು ಮಾಡಿದೀನಿ ಅಂತೇಳಿ. ಇಡೀ ದಿನ ದುಡಿತೀರಿ, ಬೆಳಗ್ಗಿನ ಸಾಯಂಕಾಲವರೆಗೂ, ಮತ್ತು ಫ್ರೀಲಾನ್ಸಿಂಗ್ ಅಂತೇಳಿ ಎಕ್ಸ್ಟ್ರಾ ದುಡಿಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ, ದುಡ್ಡು ಗಳಿಸ್ತೀರಿ, ಎಲ್ಲಾ ಮಾಡ್ತೀರಿ. ನನ್ನ ಧರ್ಮದ ಬಗ್ಗೆ ನಾನು ಏನಾದ್ರು ತಿಳ್ಕೋಬೇಕು, ಕಾಳಜಿ ಮಾಡಬೇಕು. ಯಾವ್ದಾರ ಧರ್ಮ ಗುಡಿ ಹೋದಾಗ ನಾನು ಏನಾರ ಇನ್ವೆಸ್ಟ್ಮೆಂಟ್ ಮಾಡಿ ಕೊಡ್ಬೇಕು, ಗುಡಿ ಮಠವನ್ನು ಬೆಳೆಸಬೇಕು. ಇದ್ರ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಒಂದ್ ಇಟ್ಟೆಟ್ಟು ಮಾಹಿತಿ ಇರಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀರಿ, ಸೀದಾ ಕೆಲಸಕ್ಕೆ ಓಡ್ ಹೋಗ್ಬಿಡ್ತೀರಿ. ಅದೇ ನೀವು ಬೇರೆ ಧರ್ಮದವ್ರನ್ನ ನೋಡ್ರಿ, ಎವ್ರಿ ಸಂಡೇ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಧರ್ಮದೊಳಗೆ ಹೆಂಗ್ ಪೂಜಾ ಪುನಸ್ಕಾರ ಮಾಡಬೇಕು, ಅವ್ರ ಭಗವಂತನಿಗೆ ಹೆಂಗ್ ಪ್ರಸನ್ನ ಮಾಡಬೇಕು ಅವ್ರು ಮಾಡ್ತಾರೆ. ಆಮೇಲೆ ಎವ್ರಿ ಫ್ರೈಡೇ ಇಂಥ ಟಫ್ ಸಿಚುವೇಶನ್ ಬಂದ್ರು ಕೂಡ ಅವ್ರು ಏನ ಭಗವಂತನಿಗೆ ಸಮಯವನ್ನು ಕೊಡಬೇಕು, ಅವ್ರು ಕೊಟ್ಟೆ ಕೊಡ್ತಾರೆ. ನೀವೇನ್ ಮಾಡ್ಲಿಕ್ಕತ್ತೀರಿ? ಈಗಿನ ಕಾಲದಲ್ಲಿ ಎಂತ ಜನರಪ್ಪ ಅಂತಂದ್ರೆ, ನಮ್ಮಂತ ಜನರು ಧರ್ಮದ ಸಲುವಾಗಿ ನಾವು ಹೋರಾಡ್ತೀವಿ ಅಂತ ಹೇಳಿ ನಾವು ಮುಂದೆ ಬರ್ತೀವಲ್ಲ, ಎದಿ ಕೊಟ್ಟು ಮುಂದೆ ಬರ್ತೀವಲ್ಲ, ಅಂತವ್ರನ್ನು ಕೂಡ ನೀವು ಎಂತ ಜನ ಅಂತಂದ್ರೆ ಡಿಮೋಟಿವೇಟ್ ಮಾಡ್ತೀರಾ. ಯಾಕೆ ಬೇಕು ಬಿಡಪ್ಪ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರ ಬಿಡು, ನಿನಗೆ ಯಾಕೆ ಬೇಕು, ನಿನ್ ಲೈಫ್ ಐತಿ, ನೀನ್ ನೋಡ್ಕೋ ಅಂತ ಹೇಳಿ ಬುದ್ಧಿ ಮಾತು ಹೇಳೋರು ಜಾಸ್ತಿ. ಮತ್ತೆ ಅದೇ ಜನ ಬಂದ್ಬಿಟ್ಟು ಇಂಥದೊಂದು ಏನಾರ ಬಾಂಗ್ಲಾದೇಶ ತರ ಘಟನೆ ಆದ್ಮೇಲೆ ಚಲೋ ಹೊತ್ತಂಗ್ ಸ್ಟೇಟಸ್ ಹಾಕ್ತಾರೆ. ಸ್ಟೇಟಸ್ ಹಾಕ್ಲಿಕ್ಕೆ ಅಷ್ಟೇ ಸೀಮಿತವಾ? ಬಾಕಿ ಸಮಯ ಏನ್ ಮಾಡಿದ್ವು? ನಾನು ಬೆಳಗ್ಗೆ ಬಹಳಷ್ಟು ಜನ ಕಾಲ್ ಮಾಡಿ ಹೇಳ್ತಾರೆ, ಯಾವ ಇನ್ನೂ ವಿಡಿಯೋ ಬಿದ್ದಿಲ್ಲ ಅಂತ ಹೇಳಿ. ರೀ, ನಿಮಗೆಲ್ಲ ಒಂದ್ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಂತರ ಜನರನ್ನ ಪ್ರೋತ್ಸಾಹವನ್ನು ನೀಡಬೇಕು. ಧರ್ಮದಗೋಸ್ಕರ ಹೋರಾಡೋರು, ಆಕ್ಟಿವಿಸ್ಟ್ ಏನ್ ಮಾಡ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿ ಏನಿರಬಹುದು, ಅವ್ರಿಗೆ ನಾವು ಸಹಾಯ ಮಾಡ್ಬೇಕಂತ ಹೇಳಿ ಒಬ್ಬರು ಬಂದ್ರ ಮುಂದೆ ಯಾರು ಬರ್ಲಿಲ್ಲ. ನಮ್ಮ ಧರ್ಮ ಹೇಗದ ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಿಮಗ್ ಗೊತ್ತಿಲ್ಲ, ಅದನ್ನ ಹೇಗೆ ರಕ್ಷಣೆ ಮಾಡಬಹುದು ಅನ್ನೋದು ಗೊತ್ತಿಲ್ಲ. ಬರೀ ದುಡಿಯೋದ್ರೊಳಗೆ ಎಲ್ಲಾರು ಬಿಸಿ ಇದ್ರಿ. MNC ಕಂಪನಿ, ಬ್ಯಾಂಗ್ಳೂರು, ಆ ಕಡೆ ಈ ಕಡೆ ಎಲ್ಲಾ ಕಡೆ ಬಿಸಿ ಇದ್ರಿ. ನಿಮಗ್ ಗೊತ್ತಿಲ್ಲ ಧರ್ಮವನ್ನು ಉಳಿಸ್ಲಿಕ್ಕೆ ಕಾರಣ ನಾವಾಗಿರ್ಬೇಕು, ಇನ್ನೊಬ್ರು ಅಲ್ಲ. ಹೇಳ್ರಿ, ಎದ್ದೇಳ್ರಿ. ಬಜರಂಗ್ ದಳ, ರಾಮ್ ಸೇನಾ, ಶ್ರೀರಾಮ್ ಸೇನಾ, ಯಾವ್ದಾವ್ದು ಬೇರೆ 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 ಎಷ್ಟೊಂದು ಸಂಘಟನೆಗಳಿದಾವ್. ಅಲ್ಲಿ ಹೋಗಿ ಒಂದಿಟ್ಟು ಕೈ ಚಾಚರಿ, ಸಹಾಯ ಮಾಡ್ರಿ. ಫಂಡ್ಸ್ ಇರಂಗಿಲ್ಲ, ಫಂಡ್ ಸಹಾಯ ಮಾಡ್ರಿ. ಇದಷ್ಟೇ ಅಲ್ಲ, ಧರ್ಮ ಇನ್ನೂ ಬಹಳಷ್ಟು ಹೇಳ್ತದ. ಎಲ್ಲಾ ಕಡೆ ಕೆಲಸ ಮಾಡ್ತಿರ್ರಿ. ಇವತ್ತಾಗಿದ್ ಆಗೋಯ್ತು. ಅಟ್ಲೀಸ್ಟ್ ಅದರಿಂದ ಸ್ಟೇಟಸ್ ಹಾಕಿ 4 ದಿನ ಬರೀ ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಮರ್ತು ಹೋಗೋದಲ್ಲ. ಅದರಿಂದ ಏನೋ ಒಂದು ಕಲಿಬೇಕು. ಇವತ್ತೇ ಆ ಕ್ಷಣ ಬಂದಿದೆ, ಅದರಿಂದ ಏನೋ ಒಂದು ಪಾಠ ಕಲಿಯಿರಿ. ದೇಶ ಉದ್ಧಾರ ಮಾಡ್ರಿ. ಪ್ರತಿದಿನ ಅಟ್ಲೀಸ್ಟ್ ½ an hour ದೇಶದ ಸಲುವಾಗಿ ಸಮಯವನ್ನು ಕೊಡ್ರಿ, ಅವಾಗ ಉದ್ಧಾರ ಆಗ್ತೀರಿ. ಇದೇ ನಂದು ಇವತ್ತಿನ ಆ ವಿಡಿಯೋ ಮಾಹಿತಿ. ಬಾಕಿದೆಲ್ಲ ಬಾಂಗ್ಲಾದೇಶ ಒಳಗೆ ಏನಾಗಿದೆ ನಿಮಗೆಲ್ಲ ಗೊತ್ತದ, ಏನ್ ಹೇಳಿಕ್ಕೆ ಇಷ್ಟಪಡಂಗಿಲ್ಲ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಗುರುತು ಮಾಡ್ಕೊಳ್ರಿ, ಕೆಲಸ ಮಾಡ್ರಿ ದೇಶದ ಸಲುವಾಗ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಮತ್ತೆ ಸಿಗ್ತೀನಿ ಸಂದೇಶ್ ಜೊತೆ.